ಇದು ಶಂಕರಪೋಳಿ. ಈ ಹೆಸರು ಹೇಗೆ ಬಂತೋ ಗೊತ್ತಿಲ್ಲ. ತುಂಬ ಸರಳ, ಸುಲಭ, ಯಾರು ಬೇಕಾದರೂ ಮಾಡಬಹುದಾದಂತಹ ಸಿಹಿ ಪದಾರ್ಥ. ಇದನ್ನೇ ಕ್ರಿಶ್ಚಿಯನ್ಸ್ ಕಲ್ಕಲ ಅಂತಾರೆ. ಹಾಗೆ ಕ್ರಿಸ್ಮಸ್ ಹಬ್ಬದಲ್ಲಿ ಇದನ್ನು ಕಡ್ಡಾಯವಾಗಿ ಮಾಡ್ತಾರೆ. ಹಾಯ್ ಗೈಸ್, ವೆಲ್ಕಮ್ ಟು ಸುಧಾ ಸದನ ಚಾನಲ್. ನಾನು ಸುಧಾ. ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ 1 ಕಪ್ ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಒತ್ತಿ ಕಪ್ ತುಂಬ ತೊಗೊಳ್ಬೇಕಾಗತ್ತೆ. 3 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸಿ ಚೆನ್ನಾಗಿ ಬೆರೆಸ್ಕೊಳ್ಬೇಕು. ತುಪ್ಪ ಮತ್ತು ಹಿಟ್ಟು ಒಂದಕ್ಕೊಂದು ಚೆನ್ನಾಗಿ ಬೆರೆತು ಈ ರೀತಿ ಹಿಡಿ ಮಾಡೋಕ್ಕೆ ಆಗೋವರೆಗೂ ಕಲಿಸ್ಬೇಕು. ಈಗ ಅದೇ ಬಟ್ಲಲ್ಲಿ 3/4 ಬಟ್ಲಷ್ಟು ಸಕ್ಕರೆ ಪುಡಿನ ತೊಗೊಂಡಿದ್ದೀನಿ. ಸಕ್ಕರೆನ ಮಿಕ್ಸಿಯಲ್ಲಿ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡಿರುವಂಥದ್ದು. ನಂತರ ಒಂದು ಮೊಟ್ಟೆ ಹಾಕ್ಕೊಳ್ತಿದ್ದೀನಿ. ಅರ್ಧ ಬೇಕಾದರೆ ಹಾಕ್ಕೋಬಹುದು ಅಥವಾ ಮೊಟ್ಟೆ ಹಾಕದೆ ಕೂಡ ಮಾಡ್ಕೊಳ್ಬಹುದು. ಈಗಿದಕ್ಕೆ 2-3 ಚಿಟಿಕೆಯಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಳ್ತೀನಿ. ಏಲಕ್ಕಿ ಬದಲಿಗೆ ಜಾಯಿಕಾಯಿ ಪುಡಿ ಅಥವಾ ವೆನಿಲಾ ಎಸೆನ್ಸ್ ಕೂಡ ಹಾಕ್ಕೋಬೋದು. ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ಕಾಯಿಸಿ ಆರಿಸಿದ್ದ ಹಾಲನ್ನು ಹಾಕ್ಕೊಳ್ತಿದ್ದೀನಿ. ಹಾಲನ್ನು ಎಷ್ಟು ಬೇಕೋ ಅಷ್ಟನ್ನೇ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಮೊಟ್ಟೆ ಹಾಕಿರೋದ್ರಿಂದ ಹಾಲು ಹೆಚ್ಚು ಬೇಕಾಗಲ್ಲ. ಮೊಟ್ಟೆ ಹಾಕದೇ ಇದ್ದರೆ ಹಾಲಲ್ಲೇ ಕಲಿಸ್ಬೇಕಾಗತ್ತೆ. ಅಕಸ್ಮಾತ್ ಹಿಟ್ಟು ಕಲಿಸುವಾಗ ತೆಳ್ಳಗಾಯಿತು ಅನಿಸಿದರೆ ಮತ್ತೆ ಹಿಟ್ಟನ್ನು ಸೇರಿಸ್ಕೊಳ್ಬಹುದು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಳ್ಬೇಕು. ಕಲಸಿದ್ದಾಯಿತು. ಇದನ್ನು ಮುಚ್ಚಿಟ್ಟು 5-10 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಸ್ಟವ್ ಹೊತ್ಸ್ಕೊಂಡು ಒಂದು ಬಾಣಲಿಯಲ್ಲಿ ಕರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ತಿದ್ದೀನಿ. ಕಲಸಿ ನೆನೆಯೋದಕ್ಕೆ ಬಿಟ್ಟಿದ್ದ ಹಿಟ್ಟನ್ನು ಮತ್ತೊಮ್ಮೆ ನಾದ್ಕೊಳ್ಳೋಣ. ನಾನಿಲ್ಲಿ ಶಂಕರಪೋಳಿನ 3 ಆಕಾರದಲ್ಲಿ ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ. 3 ಬೇಕಾದರೆ ಮಾಡ್ಕೊಳ್ಬೋದು ಅಥವಾ ಯಾವುದಾದ್ರೂ ಒಂದು ನಿಮಗಿಷ್ಟವಾದ ಆಕಾರನ ಕೊಟ್ಕೊಳ್ಬೋದು. ಮೊದಲನೇ ಆಕಾರಕ್ಕೆ ಸಣ್ಣ ಉಂಡೆ ಮಾಡಿಟ್ಕೊಂಡ್ರೆ ಬೇಗ ಆಗುತ್ತೆ. ನಾನಿಲ್ಲಿ ಸ್ವಲ್ಪ ಮಾಡೋದ್ರಿಂದ ಹಾಗೆ ಮಾಡ್ತಿದ್ದೀನಿ. ಒಂದು ಫೋರ್ಕ್ ತೊಗೊಂಡು ಉಲ್ಟಾ ಮಾಡಿ ಅದಕ್ಕೆ ತುಪ್ಪ ಆಗಲಿ ಎಣ್ಣೆ ಆಗಲಿ ಸವರಿ ಅದರ ಮೇಲೆ ಹಿಟ್ಟಿನ ಉಂಡೆ ಇಟ್ಬಿಟ್ಟು ಒತ್ತಿ ಈ ರೀತಿ ಸುರುಳಿ ಆಕಾರ ಕೊಡಬೇಕು. ಎರಡನೇದು ಈ ರೀತಿ ದೊಡ್ಡದಾಗಿರೋ ಹಿಟ್ಟಿನ ಉಂಡೆ ತೊಗೊಂಡು ಲಟ್ಟಿಸ್ಕೊಳ್ಬೇಕು. ಚಪಾತಿ ರೀತಿ ತೆಳ್ಳಗಿರಬಾರ್ದು, ಸ್ವಲ್ಪ ದಪ್ಪನಾಗಿ ಲಟ್ಟಿಸ್ಕೊಳ್ಬೇಕಾಗತ್ತೆ. ನಂತರ ಈ ರೀತಿ ಚೌಕಾಕಾರದಲ್ಲಿ ಕಟ್ ಮಾಡ್ಕೊಳ್ಬೇಕು. ಒಂದು ಪೀಸ್ ತೊಗೊಂಡು ವಿ ಶೇಪ್ನಲ್ಲಿ ಈ ರೀತಿ ಮಡಚಿ ಮತ್ತು ಆ ಕಡೆ ಈ ಕಡೆ ತುದಿನ ಮತ್ತೊಮ್ಮೆ ಮಡಚಿದ್ರೆ ಈ ರೀತಿ ಶಂಕು ಆಕಾರದಲ್ಲಿ ಬರುತ್ತೆ. ಕಾಯ್ತಾ ಇರೋ ಎಣ್ಣೆಯಲ್ಲಿ ಸಣ್ಣ ಹಿಟ್ಟಿನ ಉಂಡೆ ಹಾಕಿದ್ರೆ ಈ ರೀತಿ ನಿಧಾನವಾಗಿ ಮೇಲೆ ಬರಬೇಕು. ಅಷ್ಟು ಕಾಯ್ದರೆ ಸಾಕು. ಮೀಡಿಯಮ್ ಮತ್ತು ಲೋ ಫ್ಲೇಮ್ನಲ್ಲೇ ಇದನ್ನು ಕರಿಬೇಕು. ಇಲ್ಲಾಂದರೆ ಬೇಗ ಮೇಲೆ ಕಪ್ಪಾಗಿ ಒಳಗಡೆ ಮೆತ್ತಗಿರುತ್ತೆ. ಮೂರನೇದು ಡೈಮಂಡ್ ಆಕಾರ. ಅದು ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಕ್ರಾಸಾಗಿ ಕಟ್ ಮಾಡಿಕೊಂಡ್ರೆ ಬರುತ್ತೆ. ಈಗ ಶಂಕರಪೋಳಿ ರೆಡಿ. ತಣ್ಣಗಾದ್ಮೇಲೆ ಇದನ್ನು ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ರೆ ಗರಿಗರಿಯಾಗಿರುತ್ತೆ. ಸುಧಾ ಸದನ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನೆಲ್ಲ ವೀಡಿಯೋಗಳನ್ನ ಹೀಗೆ ನೋಡ್ತಾ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ಬೋದು. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.